ಬಾ ನಡಿ ಕಟ್ಕೋ. ಈ ಕೆಲಸ ಎಷ್ಟು ಬೇಕಾ ಮಾಡ್ತೀವಿ ಸಾಯಂಕಾಲ ತಕ? ಹಾಂ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕಪ್ಪ. ನೀನು ಹಂಗೆ ಇರಕತ್ತದ. ಅದೇನೇ ನನಗೆ ಸ್ಕೂಲ್ ಬೇಡವಾ? ಅದೇನೇ ನೋಡ್ರಿ, ಅಡುಗೆ ಮಾಡೋಕ್ಕಾಗಲ್ಲ ಈ ಥರ. ನೋಡ್ರಿ ಹೆಂಗಾತ ಕೈ, ನೋಡ್ರಿ ಹೆಂಗಾಡ್ದ ಕೈ, ಹಂಗೆ ಮಿಷಿನ್ ಕೈ ಹಂಗೆ ಮಾಡ್ಬೇಕಲ್ಲ. ಇವಾಗ ಎತ್ಕೊಂಡು ಮಂತಕೋಗ್ಬಿಟ್ಟು ತಿನ್ಬೇಕು. 11 ಗಂಟೆ ಆಯ್ತು. ಇನ್ನ ಎಲ್ಲುಂಡಪ್ಪ ದೇವರಾಣೆಗೆ ಉಣ್ಣಿದಲ್ಲಪ್ಪ. 11 ಗಂಟೆ ಆಯ್ತು. ಅಲ್ಲೇ ಗಾಯ್ಸ್ ಇನ್ನೂ ತಿಂದಿಲ್ಲ. 11 ಗಂಟೆ ಆಯ್ತು. ಹೋಗಿ ತಿನ್ಬೇಕು ಮಗ ತೊಳ್ಕೊಂಡು. ಇವತ್ತು ಹಾಲು ಕೊಡ್ತಿಲ್ಲ ಬೆಳಗ್ಗೆ ಎತ್ತು ಒಂದು ಲೋಟನ. ಏನು ಮಾಡೋದು ಹಿಂಗಾದ್ರೆ ವಸಂತು? ಏನು ತಿಂತಿದ್ದೀರಪ್ಪ? ಬಾ ಕಟ್ಟಾನ ಹೋಗೋಣ, ಟೈಮ್ ಆಯ್ತು. ದನಿಗೆ ಯಾರು ನೀನು? ಯಜಮಾನ್ರ? ದನಿಗೆ ಯಜಮಾನ್ರ ನೀನು? ಗಾಯ್ಸ್ ಹುಲ್ಲರ್ ಹೊತ್ಕೊಂಡಿದ್ದಾಯ್ತು. ಬೆಟ್ಟ 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 ಪರ್ವತ ನಾನೇ ಕೊಯ್ದಿದ್ದು. ನಾನು ಕೊಯ್ದಿಲ್ಲ ಅಂದರೆ ಯಾರು ಮಾಡ್ತಿರಲ್ಲ ಇದನ್ನ. ಇಲ್ಲ ಗೈಸ್, ನಮ್ಮ ವಸಂತಮ್ಮ ಕೊಯ್ದಿಕ್ಕಿರೋದು. ಆಮೇಲೆ ಅದಕ್ಕೂ ಆಡ್ಬಿಡ್ತಾಳೆ. ಪಳ್ಳಾಡ್ಸಲ್ಲ ಬಂದು ಕೊಯ್ದಿಕ್ಕಿದ್ದು ಎತ್ಕೊಂಡು ಹೋಗೋಣ ಅಂತ ಅದಕ್ಕೂ ಬೈತಾರೆ. ಅದಕ್ಕೆ ಇಷ್ಟು ಮಾಡಲಿಲ್ಲ ಅಂತಂದರೆ ಇಕ್ಕೇ ಬಿಡ್ತಾರೆ ನನ್ನ. ಅದಕ್ಕೆ ಇಂಥವೆಲ್ಲ ಮಾಡ್ತೀನಿ. ಈ ಥರ ಒತ್ಕೊಂಡೋಗೋ ಎಷ್ಟು ದೂರ ನಾನು ಒತ್ಕೊಂಡೋಗಪ್ಪ ಅಂತ ಹೇಳ್ತೀನಿ. ಒತ್ಕೊಂಡು ಹೊರಟೋಗ್ಬಿಡ್ತೀನಿ. ಕುಯ್ದ್ಕೊಂಡು ಕುಯ್ ಅಂತಾರಲ್ಲ, ಅದಕ್ಕೆ ನನ್ನ ಅರ್ಕ ಇನ್ನೊಂದಿಲ್ಲ. ಐಸ್ ಎಲ್ಲ ಕೆಲಸ ಮುಗಿಸಿ ಈಜೊಡೆ ಬಂದಿದ್ದಾಯ್ತು. ಇವಾಗ ನಾವೊಂದು 2 ರೌಂಡ್ ಹೊಡ್ಕೊಂಡು ತಲೆಗಿಲ್ಲ ಎಣ್ಣೆ ಹಾಕಿದ್ರೆ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ ಮನೆ ಕಡೆಗೆ. ಇವಾಗ ಮನೆಗೆ ಮಕ್ಕಳು ಸಮೇತ ಇವಾಗ ಈಜೊಡೆ ಬಂದಿದ್ದು ಗೊತ್ತಿಲ್ಲ. ಗೊತ್ತು, ಅಪೋಸ್ ಮಾಡ್ರು ಜಾಸ್ತಿ. ಈಗ ಹೋದ್ರೆ ಎಳ್ಕೊಂಬತ್ತೀರಾ? ಹೇಳ್ಕೊಣ ಹೋಗ್ಲಿ. ಅಲ್ಲೇ ಬಿಡು. ಸ್ಟಾರ್ಟ್ ಆಗೈತಾನೆ. ಸ್ಟಾರ್ಟ್ ಆಗೈತಾನೆ. ಸಾಕಾ ಬೇಕಂದ್ರೆ ಇಲ್ಲ ಇದ್ದು ಹೊಡೆದ್ರೆ ಹೊಡೆದ ಇದ್ಕೊಂಡು ಹತ್ತು ಮುಂದಕ್ಕೆ ಹೋಗ್ಬಾರ್ದಂಗೆ. ಚಿಕ್ಕ ಬಾವಿ ಇದು ಅಗ್ಲ ಮಾಡಕತ್ತದ ಬಾವಿ. ಏನು ಬೇಂಗಿಲ್ಲ ಐದು ಹಿಡ್ಕೊಂಡು ಬಂದಿದ್ದಾಯ್ತು. ಹೆಂಗಿತ್ತು ಹೊರ ಮಾಡಕ್ಕೆ ಬಿಡ್ತಿ? ಬಾ ಹೊಲ್ಬೇಕು ಮರನ. ಯಜಮಾನ ಫೋನ್ ಮಾಡಿದ್ರು, ಇಲ್ಲ ಯಾಕೆ ಚೆನ್ನಾಗಿ ಹೊಲ ಹೊಲ್ದೇವು ಬರಲ್ಲ ದಣಿ ದಂಡಿ ಅಂತ. ಗಾಯ್ಸ್ ಅಲ್ಲಿ ಈಜಾಡಕ್ಕೆ ಬಂದಿದ್ದಾಯ್ತು. ಇವಾಗ ಅಲ್ಲಿ ಮೊನ್ನೆ ಹೊಡೆದಿದ್ದಲ್ಲ ಬೇರೆ ಅಲ್ಲಿ ರಾಗಿ ಹೊಲ. ಊಟ ಬೇಡ ಕಣ ಬಂದಿದ್ದೀನವ. ಅದು 5 ನೇಗ್ಲು ಹೊಡ್ಕೊಂಡು ಬರ್ಬೇಕಿರೋ. ಬೇರೆ ಟ್ಯಾಕ್ಟ್ರ್ ಹೇಳಿದ್ದೀನಿ, ಬೇರೆ ಟ್ಯಾಕ್ಟ್ರ್ ತಗೊಂಬಂದಿದ್ದೀನಿ ನಾನೇ. ಅದು ಲಾಸ್ಟ್ ಟೈಮ್ ಕರೆಕ್ಟಾಗಿ ಹೊಡೆದಿಲ್ಲ. ಅದು ಹೊಡೆದ ದಿವಸನೇ ಅದು ಬೆಳಗ್ಗೆ ಮಳೆ ಬಂದ್ಬಿಡ್ತು. ಏನು ಸುಖ ಇಲ್ಲ. ಇವಾಗ ಸರಿಯಾಗಿ ಬಗದ್ ಬಿಸಾಕಬೇಕು ಹೊಲನ, ನೀರು ಕುಡಿಯೋಂಗೆ. ತೋರಿಸ್ತೀನಿ ಬರೀ ಇವಾಗ ಹೆಂಗೆ ಹೊಡೆಯೋದು ಅಂತ. ನಿಂತೈತೆ ನೋಡಿ, ಇದೇ ಟ್ಯಾಕ್ಟ್ರ್ ತಗೊಂಬಂದಿದ್ದು ಮಹೇಂದ್ರ ಯುವೋ 4 ವೀಲ್ ಡ್ರೈವು. ಹೊಡೆದ್ಬರ್ತೀನಿ ಇವಾಗ. ನಮ್ಮ ಅಪ್ಪ ಅಲ್ಲೇ ಐತೆ ಹೊಲದ ಹತ್ರ. ಸ್ಟಾರ್ಟ್ ಮಾಡ್ಕೊಂಡು ಹೊಡಿಬೇಕು ಇವಾಗ. ಗೈಸ್ ಹೊಲದ ಹತ್ರ ಬಂದಿದ್ದಾಯಿತು ನೋಡ್ರಿ. ಲಾಸ್ಟ್ ಟೈಮ್ ಮಾಡಿದ್ದು ಏನೂ ಸುಖ ಇಲ್ಲ. ಹೆಂಗೆ ಕಾಣಿಸ್ತಾ ಇದೆ ಅಂತ 5 ನೇಗ್ಲು ಹೊಡೆದಿರೋದು. 5 ನೇಗ್ಲು ಹೊಡೆದಿದ್ದೀವಿ ಅಂತಲೇ ಕಾಣ್ತಾ ಇಲ್ಲ. ಊಟ ಐತೆ. ಇವಾಗ ನಾನು ಹೊಡಿತೀನಿ ನೋಡ್ರಿ ಹೆಂಗೆ ಹೊಡಿತೀನಿ ಅಂತ. ಇದೇನೋ ಮನ ಎಷ್ಟು ಉತ್ತಿ ಕೆಂಪ ಕಾಣಿಸ್ತೀವಿ. ಮನ ಪೂರ್ತಿ ಹೊಡೆದಾಕ್ಬೇಕು. ಸ್ಟಾರ್ಟ್ ಮಾಡ್ತೀನಿ ಗೈಸ್ ಇವಾಗ ಹೊಡೆಯೋಕ್ಕೆ. ಎಲ್ಲ ಆಲ್ಮೋಸ್ಟ್ ಉಳಿಸಿದಾಯ್ತು. ಇದೊಂದು ತುಂಡೆ ಹೊಡ್ಬಿಟ್ರೆ ಆಗೋಯ್ತು. ಒಂದು 4 ಗಂಟೆ ಅಷ್ಟೇ ಆರಾಮಾಗಿ ಹೊಡೆದಾಯ್ತು. ಇನ್ನೊಂದು 10-15 ನಿಮಿಷ ಅದೊಂದು ತುಂಡೆ ಹೊಡೆದ್ರೆ ಆಗೋಯ್ತು. ಮುಗಿತು ಕರೆಕ್ಟಾಗಿ. ಸ್ಟಾರ್ಟ್ ಮಾಡಿದಾಗ 3 ಗಂಟೆ. ಇವಾಗ ಟೈಮ್ ಕರೆಕ್ಟಾಗಿ 4:15. 1 ಅವರ್ ಹೊಡೆದಾಕಿದ್ದಾಯ್ತಲ್ಲ. ಇವತ್ತೊಂಥರ ಸಮಾಧಾನ ಆಯಿತು. ಹೊಡೆದಾಕಿದ್ದು ತಗೊಂಬಂದು ನಿಲ್ಸಿದ್ದೀನಿ. ಇವಾಗ ತಗೊಂಡೋಗಿ ಬೇರೆ ಯಾರಾದ್ರೂ ಹೊಡಿತಾ ಇರ್ಬೇಕಂತೆ. ಅಣ್ಣ ಬಂದು ಇಸ್ಕೊಂತೀನಿ ಅಂದರು ಓನರು. ಅವ್ರು ಬಂದಿರಲಿಲ್ಲ, ನಾನೇ ತಗೊಂಡು ಹೊಡ್ಕೊಂಡಿದ್ದೆ. ಇವಾಗ ಈ ಗಾಡಿ ಆ್ಯಕ್ಚುಲಿ ಓನರು ಬರ್ತಾ ಇರ್ತೀನಿ. ಸ್ವಲ್ಪ ಅಲ್ಲಿ ನಮ್ಮನವ್ರದ್ದು ಇನ್ನೊಬ್ರು ಹೊಡಿತಾ ಇದ್ರು, ಬರ್ತೀನಿ ಕೇಳೋರೆ. ಅಲ್ಲಿ ಹೋಗ್ಬಿಟ್ಟು ಹೊಡಿತಾ ಇರ್ತೀನಿ ಇವಾಗ. ಗೈಸ್ ಅದೆಲ್ಲ ಮುಗಿಸ್ ಬಂದಿದ್ದಾಯ್ತು. ನಾನೇ ಹೊಡ್ಬಿಟ್ಟೆ ಪೂರ್ತಿ ಅದನ್ನು. ಸ್ನಾನ ಮಾಡಿಸ್ತೀವಿ? ಏನೇ ಮಾಡಿಸ್ತೀನಿ ನನಗೆ? ಈಜು ಬಿದ್ದು ಬಂದಿದ್ದಲ್ಲ ಹೋಗು. ನಾಚಿಕೆ ಮಾಡೋ ಮರದಿಲ್ಲ ನಿಂಗೆ. ಅಲ್ಲೇ ಹೋಗಿ ಡಿಫ್ರೆಂಟ್ 3 ಥರ ಹೋಗ್ಬಿಟ್ಟಿದ್ದು ಇವತ್ತು. ಮುತ್ತೈದೆ 3 ಥರ ಹೋಗ್ಬಿಡ್ತಾರ. ಮುತ್ತೈದೆ 3 ಥರ ಹೋಗ್ಬಿಟ್ಟಾಳ ಗೈಸ್ ಇವತ್ತು. ಹೋಯ್ತು ಅವ್ರು ಜನಕಮ್ಮ ಆಯ್ತು. ಇಲ್ಲ ನಿನ್ನ ಲವರು ಹುಲ್ಗ.
ಇನ್ನೆಲ್ಗೆ ಹೋಗ್ರೆ ಏನು ವಾಸನೆ ಇವಾಗ ಸ್ನಾನ ಮಾಡಿ ಬುದ್ಧಿ ಅಂದ್ರೆ ಒಂದೇ ಡಿಚ್ಚಿ ಸೆಂಟ್ ಅಲ್ಲ ಅದು ಬಟ್ಟೆಗೆ ಹಾಕಿರೋ ಕಂಫರ್ಟು ಬೆಳಕಾಳು ಸೆಂಟ್ ಯಾವುದು ಇದ್ಯಾವುದು ಗೊತ್ತಿಲ್ವಾ ನಿಮ್ಗೇನು ಗೊತ್ತಾಗ್ತದೆ ಬೆಳಕಾಳು ಅವರು ಬಡಿ ಬಾಡು ಬಡಿ ಬಿಡ್ರು ಸ್ನಾನ ಮಾಡಿ ಈಗ ಇಟ್ಟು ಮಾಡಿ ಮೂರ್ ತರ ಹೋಗ್ಬಿಟ್ಟಿರೋ ನೋಡಪ್ಪ ಗೈಸ್ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಬಂದು ಹಬ್ಬ ಬೆಳಗ್ಗೆ ಅಮ್ಮ ಈಜಾಡ ಕಳ್ಸಿಕಣಪ್ಪ ನಾನೇನು ಒಮ್ಮನೆ ಕಳ್ಸಿದ್ ನನ್ನ ಮನೇಲೇನು ಮಟ್ಟಕ್ಕೆ ಯಾವಾಗಲೇ ತಗೊಂಡು ಹಾಕ್ಬಿಡ್ತೀನಿ ಅಲ್ಲೆಲ್ಲ ನಾಳೆ ಬಿದ್ದು ಹೋಗಲಿ ಮನೇಲೇನು ಯಾವಾಗಲೂ ಒಳ್ಳೆ ನನ್ನ ಮಗನೇ ಹೆಂಗ್ ಸೇರ್ದಂಗೆ ಸೇರ್ಕಂತೀವಿ ರೂಮ್ ಒಳಗಡೆ ಅಂತ ಕಣಪ್ಪ ಅದಕ್ಕೆ ಓದಿ ನಾನು ಆಚೆಗೆ ಎಲ್ಲ ನಾವು ಓದಿ ಬಿಡು ಆಳ್ಬಿದ್ದಿ ಅಂತ ಹಾ ನೀನು ಬಲ್ಲರಾಣಿಯ ನೀನ್ ಕಲ್ತು ಬಿಟ್ಟಿದ್ದಿ ಈಜಾಡೋದು ಕಲಿಬೇಕು ನೀನಾ ಸೊ ಅದಕ್ಕೆ ವಾರಕ್ಕೊಂದ್ಸರಿ ಸ್ನಾನ ಮಾಡ್ಕೊ ಸ್ನಾನ ಮಾಡಿ ನೀನು ವಾರಕ್ಕೆ ಮುಸಲಿ ಮಾಡ್ತೀಯಾ ನಾನು ಯಾರು ಕೆಲಸ ಮುಸಿ ಮಾಡ್ತೀನಿ ಮೂರು ಸಲ ಸಾಕು ಡೈಲಿ ಮಾಡಮ್ಮ ಮಗು ನಂತರ ಮಗು ಓ ಡೈಲಿ ನಿನ್ ಥರ ಮಾಡಕ್ಕಿಲ್ಲಿ ಬಗಡ ಚೂರು ಆಗಲ್ಲ ಅದು ಡೈಲಿ ಮಾಡಿ ಬಗಡ ಹೋಗ್ಲಿ ಅಂತ ನೀನೆ ಬಟ್ಟೆ ಹೋಗ್ಯಾರ ಬಟ್ಟೆ ಹೋಗಿ ಯಾರು ಅಂತ ನಾನೇ ಮಾಡಲ್ವಾ ಅವ್ನು ಯಾರೋ ಬಿಗ್ ಬಾಸ್ ಒಂದ್ಸರಿ ಹನುಮಂತ್ ಹೇಳಿದ್ನಲ್ಲ ಗೈಸ್ ಲಾಸ್ಟ್ ಸೀಸನ್ ಆಚೆ ಸೀಸನ್ ಹನುಮಂತ್ ಅವ್ರು ಹೇಳಿದ್ರಲ್ಲ ಹೆಂಗಪ್ಪ ಬಟ್ಟೆ ಇದು ಬಟ್ಟೆ ಚೇಂಜ್ ಮಾಡಲ್ಲ ಅಂತಂದ್ರೆ ಹೆಂಗ್ ಸ್ನಾನ ಮಾಡಲ್ಲ ಅಂತಂದ್ರೆ ಬಟ್ಟೆ ಒಗಿಬೇಕಂದ್ರೆ ಬಟ್ಟೆ ಒಗಿಬೇಕಂದ್ರೆ ಯಾವ ಒಳಗೆ ತಳೆ ದಿನ ಗೈಸ್ ಹಿಂಗಾಯ್ತು ಕತೆ ಇವಾಗ ಇನ್ನೂ ಅಡುಗೆ ಮಾಡಿಲ್ಲ ಅಡುಗೆ ಬೇಯಿಸಿಲ್ಲ ಇವಾಗ ನಾವು ಅಪ್ಪನ ಕೈಲಿ ಮಾಡಿಸ್ತೀವಿ ರೀ ಅಡುಗೆನ ಏನೇನು ಮಾಡ್ಸೋಣ ಆಮ್ಲೆಟ್ ಮಾಡಿಸ್ಬಿಟ್ಟು ಮುದ್ದೆ ಮಾಡ್ಸೋಣ ಅಪ್ಪನ ಕೈಲಿ ಇವತ್ತು ಬೇಸದ ಬೇಡ ಆಮ್ಲೆಟ್ ಮಾಡ್ಸೋಣ ಸುಮ್ಮನೆ ಮಾಡ್ಕೊಡಿ ಏನು ಲವ್ ಇದ್ರೆ ಮಾಡ್ಕೊಡ್ತದೆ ಇಲ್ಲಾಂದ್ರೆ ಮಾಡ್ಕೊಡಲ್ಲ ಅಪ್ಪನ ಕೈ ಮಾಡ್ಸೋಣ ಸುಮ್ಮನೆ ಇವತ್ತು ಬರಲಿ ಇನ್ನು ಇವತ್ತು ಪೂಜೆ ಗೀಜೆ ಮಾಡ್ತಾರೆ ಇವತ್ತು ಸ್ನಾನ ಮಾಡೋರು ಅಪ್ರೂಪಕ್ಕೆ ಇವಾಗ ನಾನು ಮಾಡ್ತೀನಿ ಆಪ್ರೇಷನ್ ಎಲ್ಲ ಬೈಲಿ ಹೊತ್ತದಕ್ಕೂ ನೋಡ್ತೀನಿ ಕೆಂಪಾಗಿ ಯಾರು ಇಲ್ಲ ಹಂಗಾರೆ ಆಪ್ರೇಷನ್ ಮಾಡಿಸ್ಬೇಕು ನಮ್ಮ ಇದು ಹಂಗಂದಿದ ಇದು ಏನೂ ಆಗಿಲ್ಲ ಇದು ನೈತದ ಬಿಟ್ಕೊಂಡು ಕಣ್ಣು ಮುಚ್ಕೊಂಡು ಮಲಿಕೊಳಕ್ಕೆ ಒಂದು 5 ನಿಮಿಷ ಮಾತಾಡ್ಬಿಟ್ಟು ಹಾಕ್ಲಸು ಬಿಟ್ಬಿಟ್ರೆ ಹಂಗೆ ಬಿಟ್ಬಿಟ್ಟು ದಡಾರ್ನಾಗ ಗೆದ್ದು ಬಿಟ್ರೆ ನೋಡಂಗ ಅಲ್ಲಿ ಕಾಸ್ತಮ್ಮ ಇಲ್ಲಿ ಹೊಲ ಓದಿದ್ದ ಬಟ ಕಾಸು ಅದ್ರಾಗೆ 1000 ರೂಪಾಯಿ ಎತ್ಕೊಂಡು ಅಟ್ಕೊಯ್ದು ಯಾವಾಗ ಎತ್ಕೊಂಡೋದಿ ನೀನು ಅದ್ರಾಗೆ ಆ ಪುರ್ಸಲಿ ನನ್ನ ಕಾಸದು ಈಗ ನಂಗೆ ಸಾಕು ಕಾಸು ಈಗ ಏನು ಮಾಡ್ಬೇಕು ಕೊಟ್ಕೊ ಏನು ಮಾಡಕ್ಕೆ ಹೋಗ್ರಿ 2000 2,000 ಕಟ್ಟಬೇಕು ಏನು ಕಟ್ಟಬೇಕು ಅದೇನೋ 100 ಸಲ ಹಾಕ್ಲಿಸ್ತಿ ನೆನ್ಸ್ಕೊತ ನನ್ನ ಮಗಳು ಮಾಡಿದೆ ಎತ್ತಲಿಲ್ಲ ನಿಮ್ಮ ಮಗಳು ನೆನ್ಸ್ಕೊಂತಾವಳ ಏನು ಬೋಲ ಇದು ನೀನು ನೆನ್ಸ್ಕೊಂತಾಳೆ ನಿನ್ನ ಬಾರಿ ನೆನ್ಸ್ಕೊಂತಾಳೆ ನಿನ್ನ ಇಲ್ಲ ನೀನು ನೆನ್ಸ್ಕೊತಾಳೆ ದಿನಕ್ಕೆ ಎಷ್ಟು ಸಲ ಫೋನ್ ಮಾಡ್ತಾಳೆ ಮಾಡ್ತದೆ 1 ಸಲ 2 ಸಲ ಅಷ್ಟು ಸಾಕು ಅಷ್ಟೇನೆ ಒಂದು 10 ಸಲ ಮಾಡ್ಬೇಕು ದಿವಸಕ್ಕೆ ದಿನಕ್ಕೆ 10 ಸಲ ಮಾಡಿದ್ರೆ ಅದೇನು ಏನು ಬದುಕಿಲ್ವಾ ನೀನು ಹೇಳ್ತಕ್ಕ ಬಾ ಗಟ್ಟಿ ಎಂತಿನ ಆಗಿತ್ತೇನು ಸ್ವಾಮೀಜಿನ ಅಂತಿ ಇವಾಗ ಏನ್ ಕಾಲ ತಲೆಮಟ್ಟಿ ಹೇಳ್ಕಂತಿ ಈ ಬಟ ಕಾಸ್ಬಿಟ್ಟು ಬರಪ್ಪಲ್ಲಿ ಎಲ್ಲಿ ನೀವು ಓಹೋ ಪದೇ ದೇವ್ರದ್ದು ಗಂಡೆ ಹೆಂಡ್ರದು ಅದು ಬಂದು ಹಚ್ಕಟ್ಟ ಹೊಡ್ಕೊಂಡೋಗ್ತಾರೆ ಇವ್ರಷ್ಟು ಇವ್ರು ಹೇಳ್ಬಿಡೋದು ಅವರು ಊಟ ಮಾಡಕ್ಕೆ ಪಾಠ ಮಾಡಕ್ಕೆ ಬಂದಿರ್ತಾರೆ ನಮ್ಮನ್ ಬಿದ್ದವನೇ ಫೋನ್ ಮಾಡ್ತೀವಿ ಇವ್ರು ಒದ್ದೆ ಹೇಳ್ಕೊಂಡು ಅಂದ್ಬಿಟ್ಟು ಕಳ್ಸ್ಬಿಡೋದು ಅವ್ರನ್ನ ಅವರು ನಮ್ದು ಹೊಡೋದಂದ್ರೆ ಇನ್ನೊಂದು ಹೊಡ್ಕೊಂಬರಪ್ಪ ಅಂತ ಹೇಳ್ತಾರೆ ನೀವು ನಾನು ಹೆಂಗ್ ಮಾಡ್ತೀನಿ ನೋಡ್ದೇನು ಅದಕ್ಕೆ ಕಳ್ಸೋದು ಬಟ ಕಸ ನಾನು ಕೂಡ ಓಡಕ್ ಬರಲ್ಲ ನನಗೆ ಹೆಂಗ್ ಹೇಳ್ತೀನಿ ಮತ್ತೆ ಬಿಡು ಬಡ್ಕೊಂತಾರೆ ಬಂದು ಡ್ರೈವರ್ಗಳು ಟ್ರ್ಯಾಕ್ಟರ್ ಚೆನ್ನಾಗಿದೆ ನಾನೇನು ಮಾಡಲಿ ಅಲ್ಲಿ ಯಾವ್ದಾರ ಮಡಿಕೆರೆ ಕೊಡಿಲ್ಲ 8 ಲಕ್ಷನ ಒಂದು ಟ್ರ್ಯಾಕ್ಟರ್ ತರಕ್ಕೆ ಎಷ್ಟು ಬೇಕಮ್ಮ ಅಮ್ಮ ಒಂದು ಕಂಪ್ಲೀಟ್ ಸೆಟ್ ತರಕ್ಕೆ 10 ಲಕ್ಷ ಬೇಕಣಮ್ಮ ಒಂದು ಕಂಪ್ಲೀಟ್ ಸೆಟ್ ತರಕ್ಕೆ 10 ಲಕ್ಷ 10 ಲಕ್ಷ ಮಾಡ್ಕೊರಂಗೆ ಕೇಳು ಸುಮೀರು ಗಟ್ಟಿ ನೋಡ್ರಿ ಸ್ವಾಮೀಜಿ ಹೇಳ್ದಂಗೆ ಅಡ್ಡಿರ್ದಾವ ನೋಡ್ಲಿ ಅಂತ
ಅದೇ ಕೃಷ್ಣರು ಅದೇ ಕೊಯ್ ಮುಗಿಯಕ್ಕೆ ಹೋಗಿ ಹಂಗೆ ಬರ್ತೀವಿ ವಾಪಸ್ಸು. ಅಯ್ಯೋ ಯಪ್ಪ ಯಾಕೋ ಬಿಟ್ಟಿದೆ ನನ್ನ ಯಪ್ಪ ಬೇಗ. ನಮ್ಮ ಅಪ್ಪ ಅವ್ರ ಅಪ್ಪನ ನೋಡಿಲ್ಲ ಗೈಸ್. ಎಷ್ಟನೇ ತಿಂಗಳು ಮಗ? 2 ತಿಂಗಳು ಮಗನ ನಮ್ಮ ಅಪ್ಪ ಅವ್ರ ತಾತ ಸದಾಗ. ನನಗೆ ಗೊತ್ತಿಲ್ಲ ನಿಂಗೆ ಹೇಳೋದು. ನೀನೇ ನೋಡಿದವ ನಿಮ್ಮ ಅವನ? ನಿನ್ನ ಹತ್ರ ಯಾವನಪ್ಪ ಕೇಳೋದು ಬಿಟ್ಟು ನಮ್ಮ ತಾತ ಬೇಗನೆ ಹೊಂಟವನೇ. ಕಣ್ಮುರ್ಗ ಸಾಕಿವ ಮಾವ ಇದ್ದೀರಿ. ಅದು ನೋಡೋ ಅದೃಷ್ಟನೇ ಇಲ್ಲ. ಇದ್ರೊಳಗೆ ಅಡುಗೆ ಮಾಡಿ ಹೋಗ್ಲಿ. ನಿಂದು ನಿಮ್ಮ ಅಪ್ಪದ್ದು ಇವತ್ತು ನನ್ನ ಕೈಲಾಗಲ್ಲ. ನಾನು ಆ ಥರದ ಒಬ್ಬರಿಗೆ ಕೂತಿಲ್ಲ ಹೋಗ್ಬೇಕು. ನಾವೇನು ಕೂತಿದ್ದೀವ? ನಾನು ಕೊಟ್ಟೆ ಹಾಕ್ಬಿಟ್ಟ ನಿನ್ನ 4 ಅವರು ಟ್ಯಾಕ್ಟ್ರು ಹೊಲ ಓದ್ತಿರೋದು ಇವತ್ತು. ಕೂತಿ ಕುಂಡಿ ಎಲ್ಲ ಒಂದು ವಾರ ಹಿಂಗೆ ಕೂತ್ಬಿಟ್ರೆ ಪೈಸ್ಕೊಂಡ್ಬಿಡ್ತೇವೆ. ಹಾಂ ಏನಪ್ಪ ಓತಡಿ ನಿಂದೆ ಅಂತೇಳಿ ರಾತ್ರಿ ಏನು ಸಾರಿಲ್ಲ ಬರೀ ಅನ್ನ ಕೊಡಾಕ್ಬಿಟ್ಟು ಏನು ಹಾಕೊಂಡು ಉಂಡೋಗಂತಿ. ಮೊಸರಿತ್ತು, ಹಾಲಿತ್ತು, ನೀವು ಊಟ ನಂಬ್ಕೊಂಬಿಟ್ರೆ ಬಾರ್ಡೆ ಮುದ್ದೆ ಮಾಡು. ಆಯ್ತು ಬೈಲಿ ಮುದ್ದೆ ಮಾಡಿಲ್ಲಿ ಯಪ್ಪ. ಮುದ್ದೆ ಮಾಡಿ ಚೆನ್ನಾಗಿ ಕೊಟ್ರೆ ನಾಳೆಗೆ ಬಿರಿಯಾನಿ ತಗೊಂಬತ್ತೀನಪ್ಪ ಹೋಟ್ಲಿಂದ ಎಲ್ಲಾರ್ಗು. ಬಿರಿಯಾನಿ ಅವು ಡಾಬಾದ ತಗೊಂಬತ್ತೀನಿ ಎಲ್ಲ ಫುಲ್ಲು ಡಿಫ್ರೆಂಟ್ ಲಾಲಿಪಾಪು ಫ್ರೈ ಎಲ್ಲ ತಗೊಂಬತ್ತೀನಿ ಗೈಸ್ ಇವತ್ತು ಅಪ್ಪ ಮುದ್ದೆ ಮಾಡಿಕೊಟ್ರೆ. ಓ ಇಲ್ಲ ಹಂಗಾರೆ ಆಚೆಗೆ ಹೋದ್ರೆ ಏನು ತಿನ್ನೋದೇ ಇಲ್ಲ. ನಿಮ್ಮ ಮಗಳು ನೀವು ಬಿರಿಯಾನಿ ಮಾಡಕ್ಕೆ ಅಲ್ಲಿಂದ ಕಳಿಸ್ತೀವಣ್ಣ. ಇವಾಗ ಆಯ್ತಲ್ಲ ಇವ್ರು ಏನೋ ಬರ್ತಾರೆ ಸಾಂಗ್ಗಳು. ಏನು ಕರ್ಕಿರ್ಪುರ ಬೆಳಿತಾರೆ ಗಂಟೆ ಹೊಡೆ ಕೇಳು. 1/2 kg ತಂದಿದ್ದೀವಲ್ಲ ಇರತಕ್ಕ ಬೆಳಗ್ಗೆ ಏನೊಂದು 6 ತಿಂಗಳು ಆಗ್ತದೆ. 1/2 kg ಮಂತ್ರನೇ ಗೊತ್ತಿಲ್ಲ ಬಾಯಿಗೆ. ನಿನ್ನ ಎಂಡ್ರೆ ಇವತ್ತೊಂದು 50 ಸಲ ಹಾಕ್ಲಿಸಿರೋದು. 50 ಸತಿ ಈಗಂದ್ರೂ ಕಮ್ಮಿನೇ. ವಾಷಿಂಗ್ ಮಿಷಿನ್ ಬೇರೆ ಬುಕ್ ಮಾಡಿದ್ದೀನಿ 60,000ದ. ಸತ್ಯವತಿ ನಾನು. ಅಯ್ಯೋ ಯಾಕಮ್ಮ ದೇವರನ್ನೇ ಕೊಡ್ತೀನಿ ಕಡೆ ಸುಂದಿರಮ್ಮ ಹೇಳ್ತಾನೆ. 3 ತಿಂಗಳು ವಾಷಿಂಗ್ ಮಿಷಿನ್ ಅಂತ ನಾನು ವಯಸ್ಸಾಗಿ ಸತ್ಯವತ್ತಿದ್ದೆ. ಆಯ್ತಿಲ್ಲ 3 ತಿಂಗಳಿಂದ ಹೇಳ್ತಾನೆ ಇದ್ದೀನಿ ಅಂತ. ಅದೇ ಊಟ ಮಾಡಿ ಮದ್ವೆ ಏನಾರ ಮಾಡಿರಲಿಲ್ಲ ಅಂತಂದ್ರೆ ನಂಬ್ರಿ ಅದು ಹಂಗಿದಾಗ ಚಡ್ಡಿ ಇದು ಆಸಿಡ್ ಹಾಕಿ ಸುಟ್ಟಿರೋದು. ಆಸಿಡ್ ಹಾಕಿ ಸುಟ್ಟಿಬಿಟ್ಟವಳು ಉಕ್ಕಳಮ್ಮ. ಅದೇನು ಹಾಕಿರೋಕ್ಕೆ ಸುಟ್ಟಾಗಿರೋದು. ಏನಪ್ಪ ಆಂಜನೇಯ ಕಾಪಾಡಪ್ಪ ಶರಿ ಮಾಡ್ತೀವ. ಏನು ಮಗಲಿ ಬತ್ತಿ ಇಟ್ಟು ಮಾಡಿ ನಡಿ. ನಾನು ಆಮ್ಲೆಟ್ ಮಾಡ್ಕೊಡ್ತೀನಕ್ಕ. ನಾನಂತೂ ತಿಂದಿರ್ವಲ್ಲ ಬಿಡೋದು ತಿಂತೀನಿ. ಮಾಡ್ಕೊಡ್ತೀನಿ. ಇಟ್ಟು ಇಟ್ಕಲ್ಲ ಇಟ್ಟು ಬರಲ್ಲ. ಅವು ಅಲ್ಲೇ 50-51 ಸಲ ಹಾಕ್ಲಿಸ್ತಿರೋದು. ಆಮ್ಲೆಟ್ ಮಾಡ್ತೀನಿ. ಅಮ್ಮ ನಂದೆಲ್ಲ ಕಳ್ಚೈನು ತೆಗ್ದಾಕ್ ಹೋಗಿದ್ದೆ ನೀನು. ಇವಾಗ ಹಾಕಿ ಪೂಜೆ ಮಾಡ್ತೀನಿ. ನಿನಗಾತ ಪೂಜೆ ನಾನು ಒಳಕ್ಕೆ ಬಂದಿಲ್ಲ. ನೀನ್ ಕಳ್ದೋಗ್ಬಿಟ್ಟು ಬಿಜಿಕ್ ಹೋಗಿದ್ದೀನಿ. ಎಲ್ಲಿಕ್ಕೆ ಹೋಗ್ ನಂಗೆ ನನಗೆ ಗೊತ್ತಿಲ್ಲಪ್ಪ. ಆ ಚಿನ್ನಕ್ಕಿಂತ ಜಾಸ್ತಿ ಬೆಲೆ ಅದಕ್ಕೆ. ಏನಿಲ್ಲ ನಿಂಗೆ ಕೊಡ್ಲಿಲ್ಲ ಅಂದ್ರೆ ಇವಾಗ ನನಗ್ ಗೊತ್ತಿಲ್ಲಪ್ಪ. ನಿನಗೆ ಕೊಡ್ಸಿದ್ದ ಬಿಡು ಹೋಗ್ಲಿಲ್ಲ. ಬಿಡ್ತೀನಿ ಹೇಳ್ತೀನಿ ಅಂತ ಒಟ್ಟ. ಯಾರು ಹೇಳ್ತಿ? ನನಗೆ ಗೊತ್ತಿ ಯಾರು ಹೇಳ್ಬೇಕು ತಾಂಬಕಮ್ಮ. ನನಗೆ ಗೊತ್ತಿಲ್ಲಪ್ಪ. ನನಗೆ ನಾನು ನಿನ್ ತಲೆ ಮೇಲೆ ಆಡಿ ಹಾಕೊಂಡು ಹೇಳಪ್ಪ ನಂಗೆ ಗೊತ್ತಿಲ್ಲ ಅಂತ. ಕಳ್ಳಿ ಎತ್ತಿಕ್ಬಿಟ್ಟು ನಾ ಡವ್ ಮಾಡ್ತೀನಿ. ನನ್ನ ಹತ್ರದೇನೆ ಎತ್ಕೊಂಬಮ್ಮ. ಸ್ವಲ್ಪ ಬಾವಿಲಿ ಈಜಾಡಕ್ ಹೋಗ್ಬೇಕಾರೆ ಕಳ್ದೋಸದ ಏನ್ಬಿಟ್ಟು ಬಿಚ್ಚಿಕ್ ಹೋಗಿದ್ದೀನಿ. ಅಲ್ಲಿ ಇದ್ರ ಮೇಲೆ ಎತ್ತಾಕಿ ಗೊತ್ತಿಲ್ಲಂಗೆ ಎತ್ಕೊಂಡ್ಬಿಟ್ಟು ಡವ್ ಮಾಡ್ತಿದ್ದಿ ನನಗೇನೇನೆ. ನಾನು ದೇರ್ಸತ್ತೆ ನಂಗೆ ಗೊತ್ತಿಲ್ಲ ಲೀಕ್ ಹೋಯ್ದೆ ಅಂತ. ಕೊಡ್ತೀಯ ಕೊಡೋಬೇಡ ಇವಾಗ. ಅದೇನಿಲ್ಲ ಆಮೇಲೆ ಕಳೆದಾಯ್ತು ಅಂತಂದ್ರೆ ಗೋವಿಂದ. ಓ ಅಮ್ಮ ಬೆಟ್ಟ ತುಸ್ತದೆ ಮುದ್ದೆ ಮಾಡು ಅಂತಲ್ಲ ಅದಕ್ಕೆ ಚೆನ್ನಾಗಿತ್ತು. ಅದೊಂಚೂರು ಅಪ್ಪ ಅದೇನಪ್ಪ ಅದು ಇನ್ನ ಬಿದ್ದಿಲ್ಲ ಕಣಪ್ಪ. ಇದು ಮಾಡ್ತೀನಿ ನಾನು ಮುದ್ದೆನ ಸಣ್ಣವರು ಮಾಡ್ಕೊಳ್ಳಲ್ಲ. ಅಲ್ಲ ಕಣಪ್ಪ ಅದು ಸಾರು ಚೆನ್ನಾಗದೆ ಅಂತಾರೆ. ಸಾರು ಟೇಸ್ಟ್ ಚೆನ್ನಾಗದೆ. ತರಕಾರಿನೇ ಬಂದಿಲ್ಲ ತಲೆ ಮೇಲೆ. ನಿಜ ಹೇಳಪ್ಪ ತರಕಾರಿ ಬಂದಿಲ್ಲ ಹೇಳು. ಮತ್ತೆ ಅದೇ ಸಾರು ಟೇಸ್ಟ್ ಚೆನ್ನಾಗಿತ್ತು. ತರಕಾರಿನೇ ಬಂದಿಲ್ವಲ್ಲ ನೋಡ. ಅಲ್ಲೇ 52ನೇ ಸಲ ಹಾಕಿಸ್ತಾ ಇರೋದು. ಅಪ್ಪ ನಡೆಯಪ್ಪ ನೀನೇ ಇಕ್ಕಿಬಿಟ್ಟು ನೀನೇ ಇದು ಮಾಡಿ ನಡೆಯಪ್ಪ. ಅವಳು ಇವತ್ತು ಒಂದು ದಿವಸ ನಾಳೆಗೆ ನಾನು ನಿನ್ನ ಸರ್ದಿ ಬಂದು ನೀನು ಮಾಡು. ನಾನು ಸರ್ದಿ ಬಂದು ನಾನು ಹೊಟ್ಟೆ ನಾನು ಕೊಡ್ತೀನಿ. ಹೋಟ್ಲಿಂದ ಊಟನೇ ತರ್ಕೊಡ್ತೀನಿ ನನಗೆ. ಬರೀ ಅನ್ನ ಮಾಡ್ಕೊಂಡು ಯಾಕೆ ಈ ಪಡೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀರಾ? ಒಂದೇ ಸ್ಕ್ರೀನ್ ಗೊತ್ತಿಲ್ಲ ಗೊತ್ತಾಗ್ಬಿಡ್ರಿ. ಏನು ಗೊತ್ತು ಗುಲಾಬಿ ನೀನು ತಂದು ಕೊಟ್ಟಿದ್ದಲ್ಲ ಗುಲಾಬಿ ಇರಮ್ಮ. ಹಂಗಾರೆ 5 ದಿವಸ ಮುಡಿಸ್ತೀನಿ. ಅವತ್ತು ಮುಡ್ಸಕ್ಕೆ ಹೇಳ್ತೀನಿ.
ಎದ್ರ ದಿವಸ ಅಪ್ಪ ಯಾವ ಥರ ಹೂ ಮುಡ್ಸೋದು ನಿಂಗೆ ಯಾವತ್ತ ಕಣಪ್ಪ ಹಂಗಾರೆ ಮುಡ್ಸಿಸ್ತೀನಿ ಸುಮ್ಮನೆ ನಾಳೆಗೆ ನಡೆದು ಮದುವೆ ಮುಸ್ಲಿಮ್ ಅದು 24 ವರ್ಷದ ಮುಂಚೆ ಇಲ್ಲ ನಾನೇ ಹಾಕ್ತೀನಿ ಬೈಲಿ ಯಾಕೆ ಬರಪ್ಪ ಡ್ರಾಪ್ಸ ಇದು ಬರಪ್ಪ ಬರೀ ಕೊಡಲಿ ಹಾಕಪ್ಪ ಅಲ್ಲಿ ಒಂದು ಮಣ ಉಯ್ಕೊಂಡ್ಬಿಡ್ತದೆ ಬಿಡು ನನಗೆ ಬಿಟ್ಕೊಂಡೆ ಎಲ್ಲಿ ಬೇಕಲ್ಲಿ ಬಿಟ್ಕೊಂಡು ಕೊಡಲಿ ನಾನು ಬಿಟ್ಕೊಂಡೆ ಬಿಡು ಹೈ ತೆಗೆಮ್ಮ ಎಷ್ಟು ಬೇಕಾದ್ರೆ ಸ್ವೀಕ ಮಾಡೋದು ಅಲ್ಲೋಡು ಹೆಂಗೆ ಮಾಡೋದು ಕೂದಡಿ ಬುಡು ಬಿತ್ತು ನಮ್ಮ ಅಪ್ಪ ತಾಂಡಗೆಲ್ಲ ಇಂಥ ಕೆಲಸನೇ ಮಾಡೋದು ಇಕ್ಕಿದಿನ ಅಲ್ಲಿಗೆ ಇಕ್ಕಬೇಡ ಅಂತ ಹೇಳೇ ಓದ್ತೀನಿ ಅದೇನೋ ಕಣ್ಣಿನ ಗಿಡಿ ಬಿದ್ದಿದೆ ಏನಪ್ಪ ವಸಂತಮ್ಮ ಕತೆ ಅಯ್ಯೋ ಬಂಗಾರಿ ಚಿನ್ನಮ್ಮ ಎಲೆ ಮರಿ ಎಲ್ಲಲೇ ಅದು ಅರ್ಥಪ್ಪ ಎಲ್ಲ ಧೂಳಪ್ಪ ಬರಪ್ಪಲ್ಲಿ ಒಂದೇ ಒಂದು ಡ್ರಾಪ್ ಬಿಡಪ್ಪ ಬುಯ್ಕೊಂಡ್ಬಿಟ್ಟಿದ್ದು ಕಣಪ್ಪ ಕಣ್ಣಿಗೆ ದಬ ದಬ ನೋಳೆ ಜ್ಯೂಸಿ ಕಣ ಅಲ್ಲಿ ಮ್ಯಾಲ ಮ್ಯಾಕೆ ಹುಚ್ಚ ಹೋಯ್ತದ ಯಾಕೆಲ್ಲ ಮಾವನಂಟಿದ್ದೀರು ಮಾವನ ತಿಂದ ಎಲ್ಲ ಇಲ್ಲಪ್ಪ ಏನ್ ಮತ್ತೀಗ ಅದು ರಾಬ್ಲಸ್ಕೊಂಡ್ಬಿಟ್ಟಿದ್ದೀವಿ ಮಾವನ ಅದು ಮುದ್ದೆ ಅಡುಗೆ ಮಾಡಲ್ಲ ಇವತ್ತು ಇವಾಗ ಪಾಪ ನೀನೇ ಇಟ್ಟು ನೀನೇ ಇದು ನೀನೇ ಆಮ್ಲೆಟ್ ಎಲ್ಲ ಹೋಗು ನಿಮ್ಮ ಕಡೆಯಿಂದ ಈರುಳ್ಳಿ ದಮ್ಮದೆಲ್ಲ ಕೊಯ್ ರೆಡಿ ಮಾಡ್ಕೊ ರೆಡಿ ಮಾಡ್ಕೊಂತೀನಿ ಮುದ್ದೆ ಕಳ್ಸೋದು ಎಷ್ಟೊತ್ತು ಮೂರು ಎಲ್ಡ ಇಕ್ಕೋಗು ಉಟ್ನೇಸ್ರಲ್ಲ ಎರಡು ಅಂತಂದ್ರೆ ನನಗೆ ಹಾಕೊಂಡ್ ಅಷ್ಟೇನೆ ನಿನಗೆ ಯಾತ್ರ ಇಲ್ಲ ಅಯ್ಯ ನಾನು ಚೆನ್ನಾಗಿ ಎಲ್ಲ ಪೋಡ್ಸ್ಕೊಂಡಿದ್ದೀನಿ ಹೋಗ ಅದು ಇದು ಒಡ್ಲಿಗೆ ಹಾಕೊಂಡಿದ್ದೀನಿ ಉಣ್ದಿರು ನಾನು ಅದಕ್ಕೆ ಕೂತಿರೋದು ಅಲ್ಲಿ ಇದೋಡು ಚಾಕೋ ಕುಯ್ಯೋದು ಹೆಂಗಿದೆ ನೋಡ್ಕೊ ನೋಡಿ ಅಯ್ಯ ನಾನು ನೋಡಿದ್ದೀನಿ ಹೋಗಲ್ಲ ಮರಿ ನಾನು ರಪ್ದಾಗ ಕೂತೀನಿ ಹೇ ಇವತ್ತಾ ನೋಡ್ಕೊಂಡು ಹೆಂಗ್ ಕುಯ್ಯೋದು ಅಂತ ಈರುಳ್ಳಿ ಪೈ ಬರಲ್ಲ ನಿಂಗೆ ಹೆಂಗಾರ ಮಾಡ್ಕೊ ಹೋಗು ನಾನಂತೂ ಮಾಡಿಬಿಡಲ್ಲ ಇವತ್ತು ಕೂತ್ಕೊಳ್ಳಿ ನೋಡೋಣ ಇವತ್ತು ಕೂತ್ಕೊಳ್ಳಿ ನಿಮ್ಮ ಅಪ್ಪ ಮಗಂದ ನಂದ ನೋಡ್ತೀನಿ ಏನ್ ಮಾಡ್ತೀನಿ ನನ್ನ ಕಾಳ ಕಾಳ ನೋಡಮ್ಮ ಅಲ್ಲೊಳ್ಳೆ ಅದನ್ನ ಮಾಡಿ ಕುದ್ರಂತೀನಿ ಅದು ಚೆನ್ನಾಗಿ ಉಣ್ಕೊಂಡಿದ್ದೀನಿ ದೊಡ್ಡ ಲೋಟ ಟೀ ಕುಡ್ತಿದ್ದೀನಿ ಇನ್ನೊಂದ್ಸಲಿಗೆ ಇನ್ನೊಂದು ಲೋಟ ಕಾಸು ಹಾಕ್ಬಿಡ್ತೀನಿ ಸರೋತ ಟೀ ಕುಡಿಯೋಕ್ಕೂ ಮಕ್ಕಳಿದ್ದವ್ರು ನಿಮಗೆ ಕುಡಿಬೇಕಂತ ಏನು ಈಟ ನಿಮ್ಮ ಆರೋಗ್ಯ ನೀವೇ ಹಾಳು ಮಾಡ್ಕೊಂತೀರ ಅಂತ ಅಷ್ಟೊಂದು ಟೀ ಕುಡಿರುತ್ತ ನಮ್ಮ ಮನುಷ್ಯ ನೀರು ಕುಡಿಯೋ ಲೋಟ ಟೀ ಅಮ್ಮ ನೋಡಮ್ಮ ಈರುಳ್ಳಿ ಕುಯ್ಯೋದು ನೋಡಮ್ಮ ಇಲ್ಲಿ ಎಷ್ಟು ಕಣಿಯ ಕಾಣಬಲ್ಲ ನಮ್ಮ ಈರುಳ್ಳಿ ಗಾಯ್ಸ್ ಇವತ್ತು ನಾವು ಅಪ್ಪನ ಕೈಲಿ ಅಡುಗೆ ಮಾಡ್ತಾ ಇದೀವಿ ನಾಳೆ ನಾನು ಮಾಡ್ತೀನಿ ಇವತ್ತು ಸರ್ದಿ ನಾವು ಅಪ್ಪಂದು ಈಗ ಅಮ್ಮ ಬೆಳಗ್ಗೆ ಕೆಲಸ ಮಾಡಿ ಸುಸ್ತಾಳಂತೆ ಅಲ್ಲ ಕಣಪ್ಪ ಅದು ಕೈಗೆ ಚೆಕ್ ಮಾಡ್ತೀವಪ್ಪ ನೀರು ಹಂಗೆ ನೀರು ಗೊತ್ತಾಗಪ್ಪ ಕರೆಕ್ಟಾಗಿ ಅನ್ನ ಹಾಕೊಂಡ್ರೆ ಅಕ್ಕಿ ಮೇಲೆ 3 ಬೆಟ್ ನೀರಿದ್ರೆ 3 ಬೆಟ್ಟು 3 ಇಂಚು ಹ್ಞೂ ಕರೆಕ್ಟಾಗಿ ಅನ್ನ ಆಗ್ತದೆ ಅದೇ ಅಳತೆ ಅನ್ನ ಮಾಡೋದು ಯಾವತ್ತ ಮತ್ತೆ ಹೇಳಿದ್ದೀರ ನೀನು ಅಳತೆ ಹಾಕ್ತಿ ಹಂಗೆ ಹಾಕ್ತೀವೋ ಕಿತ್ಕೊಂಡಿರ್ತದೆ ಬಗಾರ ಅಂತ ವಿಸಲ್ದಾಗ ಇಟ್ಕೊಂಬಂದ ನೀರು ಈಗ ನೋಡ್ಕ ಅವ್ರು ಇಕ್ಲಿ ತಿರುಗಿ ನೋಡ್ಕೊ ನೀನು ಅಲ್ಲೇ 3 ಸಲ ಗಾಯ್ಸ್ ನನ್ನ ತಂಗಿ ಹೋದಂಗೆ ಅಮ್ಮ 3 ಸಲ ಕುಕ್ಕರ್ನಾಗ ಸಿಡ್ಸದೆ ಅಂದರೆ ಎಲ್ಲ ಆ ಕಡೆ ಈ ಕಡೆ ಕಿತ್ಕೊಂಡು ಕುಕ್ಕರಂಗೆ ಮಾಡ್ಬೇಡ ಹಿಂಗೆ ನೀನು ತಪ್ಪಲೆ ಮಾಡ 3 ಸಲ ಬ್ಲಾಸ್ಟ್ ಮಾಡದೆ 3 ಸಲ 4 ಸಲ ನಾವು ಎಷ್ಟು ಸಲ 2 ಸಲ 3 ಸಲ ಏ ಮರ್ರಿ ಎಷ್ಟಪ್ಪ ಮೊನ್ನೆ ಕಿತ್ಕೊಂಡಿಲ್ಲ ಅದು ಬಿಗಿಯಾಗ ಅಮ್ಕಾಕಲ್ವಲ್ಲ ಅದೇನ್ ಮಾಡಿ ಇವಾಗ ಹಿಂಗ್ ನೋಡೋದು ಆಯ್ತು ಹಾಕಪ್ಪ ನೀನು ಅಯ್ಯ ಒಂದು ಇತ್ತಾವಲ್ಲಮ್ಮ ಹಿಂಗೆ ಹಾಕಂತಾರಲ್ಲ ಅಡುಗೆ ಪಟ್ರ ಕಾಣೋದು ಹಿಂಗೆ ಆ ಥರದ್ದು ಹಾಕೊಂಡು ಅಪ್ಪಂಗೆ ನೀನೀಗ ಹಾಕ ಫಸ್ಟು ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಮಿತ್ಕೊಂತಿ ಅವಳ ಮಾಯಿನ ತಿಂದು ಎಲ್ಲ ಮಿತ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಕ್ಮೇಲೆ ಒಂದು 2 ನಿಮಿಷ ಆದ್ಮೇಲೆ ಪುಸ್ ಅಂತ ಅಂದ್ರೆ ವರ್ಕಿಂಗ್ ಆಯ್ತು ಅಂತ ಹಾಕೋದು ನಡೆಯಲ್ಲ ನಾನು ಮಾಡಿಲ್ವಲ್ಲ ಇವಾಗ ಇಡ್ನೆಸ್ ಆಗ್ತಾ ಎಲ್ಲ ಅದರೊಳಗೆ ಕಸಿಟ್ ಹಾಕಿಲ್ಲ ನೀನು ಓ ವಿಷಲ್ ಟೈಟ್ ಇಲ್ಲ ಕಣಪ್ಪ ಕಿತ್ಕೊಂಡು ಮೇಲೆ ಬರ್ತದೆ ಏ ಡ್ಯಾಡಿ ಕಿತ್ಕೊಂಡು ಸೀಟ್ ಕಿಟ್ ಹೊಡೋದು ಆಮೇಲೆ ನಿಂದೇನು ಮೋಡ್ ಮನೆ ಎಲ್ಲ ಕಿತ್ಕೊಂಡು ಸೀಟ್ ತೂತಿಕತ್ತ ಆಮೇಲೆ ಮಳಿಂದಿರಲ್ಲ ತೊಟ್ಟಿಕೊಂಡು ಒಳಗಡೆ ಎಲ್ಲಿ ಒಳಗಡೆ ಕಟ್ಸ್ಕೊಂತೀನಿ ಆಯ್ತು ಮಳೆ ಬಂದ್ರೆ ಅಲ್ಲೆಲ್ಲ ಡಮರ್ ಅಲ್ಲ ಅದು ಜಾಗದಲ್ಲಿ ಡಕ್ತಿ ಅನ್ನ ಯಾರು ಉಂಡೇ ಇಲ್ಲ ನೀನು ಏನ್ರು ಫಿಟ್ನೆಸ್ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಬರಕ್ಕೆ ಹೋಗ್ಲಿ ಆಯ್ತು ಕಾಯ್ತಾ ಇರ್ತೀನಿ ಹೋಗ್ತೀನೋ ಒಳಗಡೆ ರೂಮ್ ಆಗಿರ್ತೀನಿ ನೀನ್ ತಿರ್ಬೋದು ಯಾಕೆ ಇಕ್ಕಿಲ್ವ ನಾನು ಏಯ್ ಇಬ್ರು ಬೈಟು ಮಾಡ್ಕೊಂಡು ಕೆಲಸ ಮಾಡೋದು ಗೊತ್ತಾಯ್ತಾ ಅದೇ ಪೂರ್ತಿ ಎಲ್ಲ ಮಾಡೋದು ಇಬ್ರು ಬೈಟು ಮಾಡಿದ್ರೆ ಹಂಗ್ ಮಾಡಿದ್ರೆ ಸಂಸಾರ ಈಗ ನಾನು ರೆಡಿ ಮಾಡಿದ್ದೀನ ಇಟ್ಟೊಂದು ತೊಳ್ಸಿ ನಾನು ಇಟ್ಟಂಕು ತೊಳ್ಸಲ್ಲ ಬಿಡು ಮಾಡಿದ್ಮೇಲೆ ಕ್ಲೀನ್ ಇಟ್ಟು ತೋರ್ಸಕ್ಕೆ ನಮ್ಮ ಹಿಂಗೆ ನಾ ಮಾಡಲ್ಲ ಆಮ್ಲೆಟ್ ಬರ್ತದಪ್ಪ ಯಾವ ಆಮ್ಲೆಟ್ ಮಾಡೋದು ಬೇಡ ನಾನೇ ಮಾಡ್ತೀನಿ ಏನ್ ಆಮ್ಲೆಟಾ ಬೋಲಾಸ್ ನೋಡ್ರಿ ನೀ ಇಲ್ಲ ನೀನು ಹಂಗಾರೆ ಇಡ್ತಿರೋದು ಬೋಲಾಸ್ನ ನೀನು ಇಡ್ತಿರುವ ಅಷ್ಟೇ ಅನ್ನನೂ ಮಾಡಿದೀವಿ ಇಟ್ಟು ಮಾಡಿದೀವಿ ನಿಂದ ಏನ್ ಕೆಲಸ ಹೇಳು ಬರೀ ಇಟ್ಟನ್ನ ತೆಳಬಿಟ್ಟು ಮುದ್ದೆ ಕಟ್ಟಿಗೆ ಅಷ್ಟೇ ಸಣ್ಣ ಸಣ್ಣ ಕಟ್ಟು ತಲಗಾತ್ರ ಕಟ್ಬೇಡ ನೀನು ಓ ನೋಡ ನೀನು ಹೆಂಗ್ ಮಾಡ್ತದ ಆಮ್ಲೆಟ್ ನಿಮ್ಮ ಯಜಮಾನ ನಾನು ಇಡ್ತಿರೋದು ಹೆಂಗ್ ನೋಡ್ತೀನಿ ನೋಡ್ತೀನಿ ಗಣಸು ತಂಬಿಸಿ ತಿರ್ಚಲ್ಲ ಈಗ ಹೆಂಗ್ಸಿನ ಮೇಲೆ ತಿರುತ್ತೀನಿ 50 ಜನ 100 ಜನಕ್ಕೆ ಪಾಪ
ಅದ್ 4 ಜನಕ್ಕೆ ತಿರ್ವಕ್ ಬರಲ್ಲ ಅಂದ್ರೆ 100 ಜನ ತಿರುಗ್ತೀವಿ. ಯಾರೇ ಬಟ್ಟಾಗ್ಲಿ ಅಷ್ಟಪ್ಪ ತಪ್ಪಲಾಗಿ ಇದು ಮಾಡ್ತೀನಿ ನಾನು. ಈಗ 50-60 ಜನಕ್ಕೆ ಇಟ್ಟು ಮಾಡೋದು 2 ಮುದ್ದೆ 3 ಮುದ್ದೆ ಇಟ್ಟು ಮಾಡಕ್ಕಲ್ವಾ? ತಿರ್ವಕ್ಕಾಗಲ್ಲ. ಚೆನ್ನಾಗಿ ಹೇಳ್ತಪ್ಪ. ಹೆಂಗಾರ ನಾನು ಎದ್ದೊಳಗ ಮಾಡಲ್ಲ ಮಾಡು. ಏನ್ ಮಾಡ್ತಾರೆ ನಾನು ಇಲ್ಲಿ ಮಾಡ್ತೀನಿ ಬರಲಿ ಇಟ್ಟು ತೋರ್ಸ್ ಬರೀಲಿ ಏನ್ ತಿಂದ್ ಮುಂದೆ ನನಗೆ ತಮ್ಮಂದ ನೀನು ಇಲ್ಲ ನನಗೆ ಮತ್ತೆ ಈಗ ರೈಸು ಅಂಗಡಿಗೆ ಒಯ್ದ ಸ್ಕೂಲ್ ಒಯ್ದ ಸ್ಕೂಲ್ಗೆ ಯಾರು ಬಿಟ್ಟಿಲ್ಲ. ಇನ್ನೇನ್ ಬಿಟ್ರು ನಮ್ಮ ಅಪ್ಪ ನಿಮ್ಮ ಅಮ್ಮರು ನಮ್ಮ ಅಮ್ಮವರು ದೇವಸ್ಥಾನಕ್ಕೆ ಹೋಗೋರೆ. ಯಾವ ದೇವಸ್ಥಾನ? ತಿರುಪತಿಗೆ. ನೀನು ಹೋಗಕತ್ತಿರ್ಲಿವಾ? ನಾನು ಹೋಗಲ್ಲ, ನಾನು ತ್ರಿವೇಣಂ ಜೊತೆ. ಯಾರ ಜೊತೆ ಹೋತಿ? ತ್ರಿವೇಣಂ ಜೊತೆ ಹೋತಿ. ಇವಾಗ ಯಾರ ಜೊತೆ ಹೋಗಿ? ಇವಾಗ ಯಾರ್ಯಾರು ಹೋಗ್ರೆ? ನಮ್ಮ ಮಮ್ಮಿ, ನಮ್ಮ ರಾಜಣ್ಣ, ನಮ್ಮ ತಿಂಬ್ಲಿ ಮಾಮ, ಅಕ್ಕಯ್ಯಮ್ಮ. ಮಾಮ ಇಟ್ಟು ತೋರಿಸ್ತಡಿ ಬಾರಮ್ಮ ಮಾಡ್ತೀನಿ ನಾನು ಒಂದೇ. ಯಾವ್ದು ಮಾಡಲ್ಲ ಕಡೆ ಬರೀಲಿ ಬಾ ಬಾ. ಏ ಮಾಡಮ್ಮ ಆತದ ನಮ್ಮ ಅಪ್ಪ ಕೈಲಮ್ಮ ತಿರುಗು ಹಂಗ ಇದ್ ಮಾಡ್ಬೇಕು. ಏನ್ ಪರವಾಗಿಲ್ಲ ಮಾತಾಡ್ದಂಗಲ್ಲ ಮಾತಾಡ್ದಂಗಲ್ಲ. ಏನಾರ ಗಣಿಸಿ ಇಡ್ತಿರೋದು ನೋಡಿದ್ವಿ. ಮಾಡಮ್ಮ ಏನಾಗಲ್ಲಮ್ಮ. ಅದೇನ ಇವಾಗ ಇಷ್ಟು ಮಾಡೋದು ಬರೀ ನೀವು ಇಟ್ಟಷ್ಟು ಕಳಿಸ್ತಾ ಇರೋದು. ಅನ್ನ ನಾವೇ ಮಾಡ್ತಾ ಇದೀವಿ, ಜೊತೆಗೆ ಸೈಡ್ಸ್ ಕಾಂಟ್ಯಾಕ್ಟ್ ಮಾಡ್ಕೊಡ್ತಾ ಇಲ್ವಾ? ಏ ನಿನ್ನ ಕೂತು ನೋಡಮ್ಮ ಅಕ್ಕಿ ಮಾವು ನಿನ್ನ ಕೂಗ್ತಾ ಬರಲ್ಲ ಅಂದಲ್ಲಮ್ಮ. ಅಲ್ಲ ಆಲೆ ಸಿಡಿದ್ರ ದೊಡ್ಡ ಅಲ್ಲಡ ಅಲ್ಲಿ ಇಲ್ಲ ಬಾರ್ಲಪ್ಪ ಇಲ್ಲಡ ನೋಡಲ್ಲಿ. ಏ ನೀನ್ ಸಿಡಿಸಿರೋದು ಎಲ್ಲೇಳು ಇಲ್ಲಿ ಕಿತ್ಕೊಂಬರೋದು ನಿನ್ ಕೆಳಗಡೆ ಇರೋದ. ಏ ಅಲ್ಲಿ ಅಪ್ಪ ನಾನು ಇಕ್ಕಲ್ಲಪ್ಪ ಅದನ್ನ ನೋಡಿ ಕರೆಕ್ಟ್ ಆಗಿಲ್ವಾ? ನಾನು ಇಕ್ಕಲ್ಲ ಅಂದ್ರೆ ಹೊಸ ಕುಕ್ಕರ ಅದು ಬೆಳೆ ಇಕ್ಕ ಮತ್ತೆ ಅಲ್ಲೋಡ ಒಂದು ಪೋಸ್ಟು ತಂಗಿ ನೋಡ್ದ ಫಸ್ಟು ಏನ್ ಪೋಸ್ಟ್ ಆಫೀಸು? ಎಲ್ಲೇ ಫಸ್ಟು? ಎಲ್ಲಿ ಫಸ್ಟು? ಎಲ್ಲಿ? ಇವಳು ಒಂದು ಮುದ್ದೆ ಹಾಕ್ರಿ. ಗೈಸ್ ಇವತ್ತು ಆ ತಿರುವಾಕೆ ನಾನು ಒಪ್ಪಂಗೆ ಬರಲ್ಲ ಅಂದ್ಬಿಟ್ಟು ಇದು ತಿರುವಾಕ್ ಮಾತ್ರ ಹೊಸ ತಂಬ ಹಾಕಿದ್ದೀನಿ ಇವತ್ತು. ಅದು ತಿರುಗಲ್ಲ ಅಂದ್ರೆ ರುಬ್ತಿರ್ಲಿ ಹಾಕೊಂಡು ಏನು ಕಟ್ಟು ಮರ ಇದ್ದಂಗೆ ಹಂಗಾರ ಬಿಡ್ತದ. ಏಯ್ ಮಾಡ್ದಾಗ ಇರಮ್ಮ ಮಾಡ್ತೀವ ನಮ್ಮ ಬೋಲಾಸ್ನ ಅಂದ್ಬಿಡ್ತೀವಿ ಫಸ್ಟ್ ಮಾಡೋಕ್ಕಿಂತ ಮುಂಚೆನೇನೆ. ಮಾತಾಡ್ದಂಗಲ್ಲ ಕಣೆ ಅಲ್ಲ ಹೆಂಗ್ಸೆ ಹೊಡಿಲಿ. ನೋಡಲ್ಲಿ ಅದಕ್ಕಿಂತ ಕಟ್ತಾರೆ ನಮ್ಮ ಮುದ್ದೆನ ತುಣ್ಬೇಕು. ಇಲ್ಲ ನಿನ್ನಂಗ್ ಒಂದು ಮುದ್ದೆ ಹೊಳ್ಸ್ಬಿಟ್ರೆ ಅಷ್ಟೇ ಮುದ್ದೆನ ಯಾರು ನೋಡ್ತಾರೆ ಬಜ್ಬಿದ್ ಬಿಡ್ಬೇಕು. ಏನು ಒತ್ತುಂಡ ಇದನ್ನ ಈ ಪಗಡೆನ ಇನ್ನೇನು ನಾನು ಕಟ್ತಿ ಅಂತ ಸಾಕ್ ತಗೋ. ಇದ್ರಾಗ ಒತ್ತುಣ್ಬೋದಪ್ಪ. ಉಣ್ಲಿ ನೀನು ಉಣ್ಣು ನೋಡೋಣ ಆಯ್ತು. ಬಾಡ್ನೆ ಹೆಸರು ಮಾಡಿದ್ರೆ ಒತ್ತುಂತೀನಿ ನೀನು. ನಾನು ಉಣ್ತೀನಿ ಅಷ್ಟು. ನೀನೊಂದ್ ದಿವಸ ಮಾಡಿಕೊ ಬಣ್ಣೆ ನಾವು ರೂಪಾಯಿ ಕೊಟ್ಟು ಮಾಡ್ತೀವಿ ನೋಡೋಣ. ಮಗಳಿದ್ದಾಗ ಎತ್ಕೊಂಡಿದ್ದು ನೀನು ಉಂಡಾಗ ಎತ್ಕೊಂತೀವಿ. ತಲೆ ಕಾಲು ತತ್ತೀನಿ. ಇನ್ನೊಂದು ತಲೆ ತಗೊಂಡಿದ್ದೀವಿ. ಚೆನ್ನಾಗಿತ್ತಲ್ಲ ಸೂಪರ್ ಸಾರು. ಹೌದಾ? ತಿರ್ಗಿ ಅದೇ ಥರ ಮಾಡಿ ತಲೆ ಕಾಲು ಸಾರು ಮುದ್ದೆ ಬ್ಯಾಟಿಂಗು. ಏ ತಲೆ ಕಾಲು ಏನೋ ಅಂತೀವಿ. ಕಥಗಳಲ್ಲಿ ಸಾರು ಮಾಡೋದು ತಿನ್ನೋಣ ಅಷ್ಟೇ. ಹಾಕಮ್ಮ ದೊಡ್ಡ ಹಾಕಮ್ಮ. ಏನು ನೀವು ಮಾಡಿರೋ ಮುದ್ದೆ ಹೊತ್ತು 20 ಮಾಡ್ರಾಗೆ ನೋಡ್ರಿ. ಓಹೋ ಟೇಬಲ್ ಮೇಲೆ ವಸ್ತು ತಟ್ಟೆ ಕೆಲಸ ಏನಿಲ್ಲ ಇಷ್ಟುದ್ದ ಟೇಬಲ್ ಮೇಲೆ ಹೊಸ್ತಾವ. ಈಗ ಅಲ್ಲಿ ಹೊಸಿತೀನಿ ಅಲ್ಲಿ ನೋಡ್ಬಿಟ್ಟು ಆಮೇಲೆ ಕೇಳಿ ಎಷ್ಟು ಅಂತ ಹೊಸಿತೀನಿ. ನಾನು ಅಲ್ಲಿ ಒಳಗೆ ಕಟ್ಕೊತೀನಿ ಬಿಡಪ್ಪ. ನೀ ಕೈಯಲ್ಲಿ ಇರ್ತೀನಿ ಬಿಟ್ರೆ ಯಾಕೋ ಏಯ್ ಪುಣ್ಯ ಮಾಡಿದ್ದಿ. ಓಹೋ ಇಷ್ಟೇನ ಸಾಕಟ್ಟಪ್ಪ ನೀನು ಹೇಳ್ತೀನಿ ಆ ಮಾತು ಕೇಳಪ್ಪ ಅದ್ರದ. ಓಹೋ ಅದಕ್ಕೆ ಹೆಂಗೆ ಗೊತ್ತಾಗ್ತದೆ? ಸಿಲಿಂಡರ್ ಹಾಕಿಲ್ಲ ವಾಸನೆ ಅಂತಿ ಕಿರಣ ನಾನು ಹಾಕಿದ ವಾಸನೆ ಬಂದಿದ್ದ ಇನ್ನೇನು ಕೇಳಲ್ಲಿ ಹೋಗಣಪ್ಪ ರೆಗ್ಯುಲೇಟರ್ ಏನಮ್ಮ ಗ್ಯಾಸ್ ವಾಸನೆ ಬರ್ತದೆ ಅಂತ ನಾಗೇಶಣ್ಣ ಅವಾಗ ಕಿರಣ ಹಾಕ್ತಾ ಬಂದು ನೋಡಿ ಚೂರು ಗೊತ್ತದ
ನೀನು ಹಾಕ್ದೆ ಅಂದ್ರೆ ಬಗ್ಗನ್ ಬಂದ್ಬಿಡೋದು ವಾಸನೆ ಇರ್ತೇದ್ರಿ. ಏನು ಬರಲ್ಲ ಯಾವಡಕ್ಕೆ ಸುಮ್ಮನೆ ಬರೀ ಮಾತು ಬೊರೆ ಪುಕ್ಕಟೆ ಇದು, ಬರೇ ಪುಕ್ಕಟೆ ಇದು. ಮಾತೊಂದು ಅಡಿಕೆ ಅಷ್ಟೇ. ನೀನ್ ಹೇಳ್ಬೇಕಾನೆ ನನಗೆ ನಾನು ಹೇಳಿ ವಾಸನೆ ಬರ್ತದೆ ಅಂದಿಕ್ಕೆ ನೀನು ಇಲ್ಲಿ ಒಲೆ ಮೇಲೆ ಅಂತ ಸರಿಯಾಗಿ ಒಲೆ ತಗ ತಿರ್ಗಿಸಿಲ್ಲ ಅಂತಾರೆ ನೀನು. ಅವತ್ತು ನಾನು ಆಫ್ ಮಾಡಿದ್ಮೇಲೆ ಏನೋ ಗೊತ್ತಿಲ್ಲ. ಬೇಳಕಾಳು ಆಫ್ ಮಾಡು, ಒಲೆ ತಗಾದ್ರೆ ವಾಸನೆ ಬರೋದು. ಅಮ್ಮ ರಿಮೋಟ್ ಹೊಡಾಕ್ಬಿಟ್ಟಪ್ಪ, ರಿಮೋಟ್ ಹಾಕ್ಬಿಡು ಕೆಳಗೆ. ಯಾವ ಸಾರಲ್ಲಿ ತಲೆ ತಳಕ್ ಹೋಗೋದು. ನಾನು ಚಿನ್ನ ತೊಟ್ಟಿದ್ದೆಲ್ಲ ಕರೆ ಆಗೋದು ಓಲಿ ಒಯ್ದೆಲ್ಲ ಪಿತಾಂಬರ ಹಾಕು, ಪಿತಾಂಬರ ಹಾಕು ಉಜ್ಜಮ್ಮ ಕರೆಕ್ಟಾಗಿ ಹಾಕೋಣ ಮುದ್ದೆ. ವಸಂತಮ್ಮ ನೋಡಿ ಇಷ್ಟಿರ್ಬೇಕು ಮುದ್ದೆ ಇಷ್ಟು. ನಮ್ಮ ಜನಗಳು ಇವತ್ತು ಲೈಕ್ ಕೊಡ್ತಿರ್ತಾರೆ. ಲೈಕ್ ಕೊಡ್ತಾರೆ ಮುದ್ದೆಗೆ ಇಷ್ಟಪ್ಪ ಸಾಕು. ಒಂದೊಂದಾಗ ಎರಡು ಹಣ್ಣು ಸಾಕು ಬಿಡಪ್ಪ, ನನಗೆ ತಿಳಿ ಸಾಕು ಬಿಡಪ್ಪ. ಟೇಸ್ಟ್ ಚೆನ್ನಾಗಿದೆ ಆದರೆ ಬೆಂದಿರಲ್ಲ ತರಕಾರಿ ಬೆಳಗ್ಗೆ ಇವಾಗ ಬೆಂದಿರ್ತದೆ ಅನ್ಸೋ ನಮ್ಮ ಪ್ರಕಾರ. ಇವಾಗ ಬೆಂದ್ಕೊಂಡೆ ಗಾಯ್ಸ್ ಬಂದು ಮಟನ್ ಸಾರು ಇದ್ದಂಗೆ ಟೇಸ್ಟು ಪರವಾಗಿಲ್ಲ. ಹಂಗೆ ಅಪರೂಪಕ್ಕೆ ಚೆನ್ನಾಗಿ ಮಾಡಿದ್ದೀವಿ ವಸಂತಮ್ಮ. ಸುಳ್ಳು ಹೇಳ್ತಾನೆ ಗಾಯ್ಸ್, ನಾನು ಕರೆಕ್ಟಾಗಿ ಇರೋದು ನಿಜ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳ್ತೀನಿ. ಸಾಂಬಾರು ಮಾತ್ರ ಸಕ್ಕತ್ತಾಗಿದೆ. ಬೆಳಗ್ಗೆ ತರಕಾರಿ ಬಂದಿರಲ್ಲ, ಇವಾಗ ಬಂದಿರೋದು ಮಾತ್ರ. ಇನ್ನೊಂದು ವಾರ ಕಳೀಲಿ ನೋಡಿ ಸುಮ್ಮನೆ. ಇನ್ನೊಂದು ವಾರ ಕಳೆದ್ರೆ ಪರ್ಫೆಕ್ಷನ್ ಆಗೋತೀನಿ ಕಣ ವಸಂತಮ್ಮ. ತಂದಿದ್ದೀವಿ ನಾವು ಫಸ್ಟು. ಓಹ್ ಇದೇನು ಒಳ್ಳೆ ರೊಟ್ಟಿ ಬಂದದ್ದು ಆಮ್ಲೆಟು. ಎರಡು ಡಬಲ್ ಅಲ್ಲ ಡಬಲ್ ಇರೋದು ಆಮ್ಲೆಟ್ ಅದ ಹಿಂಗೇನು ಇರೋದು. ಇದೇ ಖಾರ ಪುಡಿ ಹಾಕಿಲ್ಲ ಸುಮ್ಮರನ್ನ. ಬಾಯ್ ಮಾಡ್ಬಿಡು ಹೋಗಿ, ಬಾಯ್ ಮಾಡಮ್ಮ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಟಾಟಾ ಬಾಯ್ ಬಾಯ್.